ಹಾಯ್ ಸ್ನೇಹಿತರೆ, ನಮಸ್ಕಾರ. ಹೋಪ್ ಯು ಆಲ್ ಆರ್ ಡೂಯಿಂಗ್ ಗುಡ್. ಇವತ್ತಿನ ಈ ವಿಡಿಯೋದಲ್ಲಿ ನಮ್ಮ ಕನ್ನಡ ವ್ಯಾಕರಣಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಎರಡನೇ ವಿಡಿಯೋ ಇದಾಗಿರ್ತದೆ. ಇದಕ್ಕಿಂತ ಮುಂಚಿನ ವಿಡಿಯೋ ಆಲ್ರೆಡಿ ಅಪ್ಲೋಡ್ ಮಾಡಿದ್ದೇನೆ. ನೀವೇನಾದರೂ ನೋಡಿಲ್ಲ ಅಂದರೆ ಕನ್ನಡ ವ್ಯಾಕರಣ ಪ್ಲೇಲಿಸ್ಟ್ಗೆ ಹೋಗಿ ದಯವಿಟ್ಟು ಅದರ ಯುಟಿಲೈಸೇಷನನ್ನು ಮಾಡಿಕೊಳ್ಳಿ. ಮೊದಲನೇ ಸಂಚಿಕೆಯಲ್ಲಿ ನಾವು 1ನೇ ಪಾಠ, ನಮ್ಮ 8ನೇ ತರಗತಿಯ 1ನೇ ಪಾಠದ ಹಿಂದ್ಗಡೆ ಇರತಕ್ಕಂಥ ವ್ಯಾಕರಣದ ಬಗ್ಗೆ ಅಧ್ಯಯನ ಮಾಡಿದ್ದೀವಿ. ಇವಾಗ 2ನೇ ಪಾಠದ ಹಿಂದ್ಗಡೆ ಬರ್ತಕ್ಕಂಥ ವ್ಯಾಕರಣ ಯಾವುದೆಲ್ಲ ಇದೆ ಅಂತ ನೋಡ್ತಾ ಹೋಗೋಣ. ನಾನು ಮೊದಲೇ ಹೇಳೋ ಹಾಗೆ ಕ್ವಶನ್ ಪೇಪರ್ ತೆಗೆಯೋ ಟೈಮಲ್ಲಿ ಅವರು 8ನೇ ತರಗತಿಯಿಂದ 12ನೇ ತರಗತಿ ಹಿಂದ್ಗಡೆ ಬರ್ತಕ್ಕಂಥ ವ್ಯಾಕರಣಕ್ಕೆ ಜಾಸ್ತಿ ಪ್ರಿಫರೆನ್ಸ್ ಕೊಡ್ತಾರೆ. ಅದರಿಂದನೇ ನಾವು ಜಾಸ್ತಿ ಪ್ರಶ್ನೆಗಳನ್ನು ಎಕ್ಸ್ಪೆಕ್ಟ್ ಮಾಡ್ಬೋದಾಗಿದೆ. ಕನ್ಸಿಡರಿಂಗ್ ದ್ಯಾಟ್ ಪಾಯಿಂಟ್ ಐ ಆಮ್ ಕವರಿಂಗ್ ದೀಸ್ ಟಾಪಿಕ್ಸ್. ಕಠಿಣ ಶಬ್ದಗಳು ಯಾವುದು ಅಂತ ನೋಡ್ತಾ ಹೋಗೋಣ. ಮೊದಲನೇದಾಗಿ ಇರ್ತಕ್ಕಂಥದ್ದು ಅಗ್ಗ. ಅಗ್ಗ ಅಂತ ಹೇಳಿದರೆ ಕಡಿಮೆ ಬೆಲೆ ಅಂತ ಹೇಳಿ. ಓಕೆ, ಅಗ್ಗ ಅಂದರೆ ಕಡಿಮೆ ಬೆಲೆ. ನೆಕ್ಸ್ಟ್ ಅಲೆ ಅಂದರೆ ಸುತ್ತಾಡು. ಅಲೆ ಅಂದರೆ ಸುತ್ತಾಡು. ಅಸ್ತ್ರ ಅಂದರೆ ಆಯುಧ. ಆಯುಧ. ಜನಪ್ರಿಯ ಅಂದರೆ ಪ್ರಸಿದ್ಧ. ಇಂಗ್ಲೀಷಲ್ಲಿ ಫೇಮಸ್ ಅಂತ ಹೇಳ್ಬೋದು ನಾವು. ಓಕೆ, ಜನಪ್ರಿಯ. ಓಕೆ, ಅಥವಾ ಖ್ಯಾತಿ ಪಡೆದ ಅಂತ ಇನ್ನೊಂದು ಸಮಾನಾರ್ಥಕ ಪದವನ್ನು ಇಲ್ಲಿ ಕೊಟ್ಟಿದ್ದಾರೆ. ನೆಕ್ಸ್ಟ್ ಪರಾಕಾಷ್ಠೆ ಅಂದರೆ ಕೊನೆಯ ಗಡಿ. ನೆಕ್ಸ್ಟ್ ಪುಕ್ಕಟ್ಟೆ ಅಂದರೆ ಉಚಿತ, ಫ್ರೀ ಅಂತ ಹೇಳ್ಬೋದು. ಪುಕ್ಕಟ್ಟೆ. ಪುಕ್ಕಟ್ಟೆ ಅಂದರೆ ಫ್ರೀ, ಉಚಿತ. ನೆಕ್ಸ್ಟ್ ಬುನಾದಿ, ವೆರಿ ಇಂಪಾರ್ಟೆಂಟ್. ಬುನಾದಿ ಒಂದು ಸರ್ತಿ ಎಕ್ಸಾಮಲ್ಲಿ ಕೇಳಿದ್ದಾರೆ. ಬುನಾದಿ ಪದದ ಅರ್ಥ ತಳಹದಿ ಅಂದರೆ ಬೇಸ್ಮೆಂಟ್. ಕೆಲವೊಬ್ರು ಹೇಳ್ತಾ ಇರ್ತಾರೆ, ನೀವು ಗಮನಿಸಿರಬಹುದು. ಓಕೆ, ಯಾರ್ದೆಲ್ಲ ಬೇಸ್ಮೆಂಟ್ ಚೆನ್ನಾಗಿರುತ್ತಲ್ಲ ಅವರು ಈಸಿಲಿ ಸ್ಕೋರ್ ಮಾಡ್ತಾರೆ. ಅಂದರೆ ಫಸ್ಟ್ ಸ್ಟ್ಯಾಂಡರ್ಡ್ ಟು 7th ಸ್ಟ್ಯಾಂಡರ್ಡ್ ತನಕ ಎಜುಕೇಷನ್ ಯಾರ್ದು ಚೆನ್ನಾಗಿ ಮೂಡ್ ಬಂದಿರುತ್ತಲ್ಲ ಅವ್ರದ್ದು ಬೇಸ್ ಚೆನ್ನಾಗಿದೆ ಅಂತ ಅರ್ಥ. ಸೊ ಅಪ್ಕಮಿಂಗ್ ಕ್ಲಾಸಸಲ್ಲಿ ಅವರು ಸ್ಕೋರ್ ಈಸಿಲಿ ಮಾಡ್ತಾರೆ. ದಟ್ಸ್ ವಾಟ್ ವಿ ಕ್ಯಾನ್ ಸೇ ಇಟ್ ಆಸ್ ತಳಹದಿ, ಬೇಸ್ಮೆಂಟ್ ಅಂತ ಹೇಳಿ. ನೆಕ್ಸ್ಟ್ ಬರೋದು ಭಂಗಿ. ಭಂಗಿ ಅಂದರೆ ವ್ಯಂಗ್ಯ ಅಥವಾ ಕುಟಿಲತೆ. ಎರಡನ್ನು ನೆನಪಿಟ್ಕೊಳ್ಳಿ, ಕೇಳಬಹುದು. ಭಂಗಿ ಪದದ ಅರ್ಥ ವ್ಯಂಗ್ಯ ಅಥವಾ ಕುಟಿಲತೆ ಅಂತ ಹೇಳಿ. ನೆಕ್ಸ್ಟ್ ಮನ ಅಂದರೆ ಹೆಚ್ಚು ತೂಕವಾದ, ವೇಟ್ ಜಾಸ್ತಿ ಇರ್ತಕ್ಕಂಥದ್ದು ಅಂತ ಅರ್ಥ. ಓಕೆ, ಮನ ಅಂತ ಬಂದರೆ. ನೆಕ್ಸ್ಟ್ ಮರುಳು ಅಂತಂದರೆ ಹುಚ್ಚುತನ. ಮರುಳು ಅಂದರೆ ಹುಚ್ಚುತನ. ಮಾಲೀಕ ಅಂದರೆ ಯಜಮಾನ. ಓಕೆ, ನಮ್ಮ ಪ್ರೀವಿಯಸ್ ವಿಡಿಯೋದಲ್ಲಿ ಕೂಡ ಒಂದು ಪದದ ಅರ್ಥ ಹೇಳಬೇಕಾದ್ರೆ ಹೇಳಿದ್ದೆ ನಾನು, ಯಜಮಾನಿಕೆ ಅಂತ ಹೇಳಿ. ಓಕೆ, ಸೊ ನನಗೆ ನೀವು ಯಜಮಾನಿಕೆ ಮತ್ತು ಯಜಮಾನ, ಸೊ ಈ ಎರಡೂ ಪದಗಳ ನಡುವಿನ ಅಂತರ ಏನಿದೆ ಅಂತ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಓಕೆ, ಸದ್ಯಕ್ಕೆ ಮಾಲೀಕ ಪದದ ಅರ್ಥ ಯಜಮಾನ. ಅದೇ ರೀತಿಯಾಗಿ ಹರಡು ಅಂದರೆ ಪಸರಿಸು, ಸಿಂಪಲ್ ಆಗಿರ್ತಕ್ಕಂಥದ್ದು, ಸ್ಪ್ರೆಡ್ ಆಗೋದಂತ ಅರ್ಥ ಹರಡೋದಂದರೆ. ಓಕೆ, ಅಥವಾ ಕೆದರು ಅಂತೂ ಕೂಡ ನೀವು ಹೇಳಬಹುದು. ನಂತರ ಬರ್ತಕ್ಕಂಥದ್ದು ಹಿಂಜರಿಕೆ ಅಂದರೆ ಹಿಂದೆ ಸರಿ, ಕೀಳರಿಮೆ. ಓಕೆ, ಹುನ್ನಾರ ಅಂದರೆ ಸಂಚು, ವೆರಿ ಇಂಪಾರ್ಟೆಂಟ್. ಹುನ್ನಾರ ಪದದ ಅರ್ಥವನ್ನು ಕೇಳ್ಬೋದು, ನೆನಪಿಟ್ಕೊಳ್ಳಿ, ಸಂಚು. ಓಕೆ, ನೆಕ್ಸ್ಟ್ ಬರ್ತಕ್ಕಂಥದ್ದು ಹೊಕ್ಕು. ಹೊಕ್ಕು ಅಂದರೆ ಒಳಗೆ ಹೋಗು, ಗೋ ಇನ್ಸೈಡ್ ಅಂತ. ಓಕೆ, ಒಳಗೆ ಹೋಗು ಯಾವ ಪದದ ಅರ್ಥ? ಹೊಕ್ಕು ಪದದ ಅರ್ಥ. ಓಕೆ, ಸೊ ಈ ಪಾಠದಲ್ಲಿ ಏನು ಅತ್ಯಂತ ನೆನಪಿಟ್ಕೊಳ್ಳೋಕ್ಕೆ ಕಷ್ಟ ಆಗಿರ್ತಕ್ಕಂಥ ಶಬ್ದಗಳೇನಿಲ್ಲ. ವಿ ಕ್ಯಾನ್ ಈಸಿಲಿ ರಿಮೆಂಬರ್. 1-2 ಸಾರ್ತಿ ನೀವು ಗ್ಲಾನ್ಸ್ ಮಾಡಿದರೆ ಅಥವಾ ಕಣ್ಣು ಹಾಯಿಸಿದರೆ ಸಾಕು, ಯು ಕ್ಯಾನ್ ರಿಮೆಂಬರ್ ಆಲ್ ದೀಸ್ ಥಿಂಗ್ಸ್. ಓಕೆ, ನೆಕ್ಸ್ಟ್ ನಾವು ಇವಾಗ ವ್ಯಾಕರಣದ ರಿಲೇಟೆಡ್ ನೋಡೋಣ. ಏನು ಕೊಟ್ಟಿದ್ದಾರೆ ಗ್ರಾಮರ್ ರಿಲೇಟೆಡ್ ಈ 2ನೇ ಪಾಠದ ಹಿಂದ್ಗಡೆ ಅಂತ ನೋಡೋಣ. ಇವಾಗ ಇಲ್ಲಿ ಅವರು ಫಸ್ಟ್ ನಮಗೆ ಗುಣಿತಾಕ್ಷರದ ಬಗ್ಗೆ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಗುಣಿತಾಕ್ಷರ ಅಂದರೆ ಏನು? ಗುಣಿತಾಕ್ಷರ ಅಂದರೆ ವ್ಯಂಜನ ಪ್ಲಸ್ ಸ್ವರ. ಒಂದು ಗುಣಿತಾಕ್ಷರ ಆಗಬೇಕಾಗಿತ್ತಂದರೆ ಅಲ್ಲಿ ಏನೇನು ಇರ್ತದೆ? ವ್ಯಂಜನ ಇರ್ತದೆ ಪ್ಲಸ್ ಸ್ವರ ಇರ್ತದೆ. ಆ ಎರಡೂ ಸೇರಿಕೊಂಡು ನಮಗೇನು ಸಿಗ್ತದೆ? ಗುಣಿತಾಕ್ಷರ ಸಿಗ್ತದೆ. ಏನು ಇದು? ಯಾವ ರೀತಿ ಹೇಳ್ತಾ ಇದ್ದೀರಾ ನೀವು ಎರಡು ಸೇರ್ಕೋಬೇಕು? ಲೆಟ್ ಮಿ ಗಿವ್ ಅನ್ ಎಕ್ಸಾಂಪಲ್. ಇಲ್ಲಿ ಕೊಟ್ಟಿದ್ದಾರೆ ದೇವರು ಅಂತಕ್ಕಂಥ ಪದ ಯಾವ ರೀತಿ ಬಂದಿದೆ ಅಂತ ಹೇಳಿ. ನಾನಿಲ್ಲಿ ಬರೀತೀನಿ ದೇವರು ಅಂತ ಹೇಳಿ. ಸೊ ಯಾವೆಲ್ಲ ಅಕ್ಷರಗಳು ಕೂಡ್ಕೊಂಡ್ಬಿಟ್ಟು ದೇವರು ಅಂತಕ್ಕಂಥ ಪದ ಬಂತು? ಓಕೆ, ಸೊ ಇಲ್ಲಿರ್ತಕ್ಕಂಥ ಪದಗಳು ದೇ ವ ರು. ಸೊ ಈ ದೇ ಅಂತಕ್ಕಂಥದ್ದು ಏನಾಗಿದೆ ಇಲ್ಲಿ? ಇಲ್ಲಿ 2 ಅಕ್ಷರಗಳು ಕೂಡ್ಕೊಂಡಿದ್ದಾವೆ. ಏನೇನು? ಒಂದು ದ ಅಂತಕ್ಕಂಥ ವ್ಯಂಜನ, ಅದ್ರ ಜೊತೆಗೆ ಎ ಅಂತಕ್ಕಂಥ ಒಂದು ಸ್ವರ. ಈ ಎರಡು ಸೇರ್ಕೊಂಡ್ಬಿಟ್ಟು ದೇ ಆಗಿದೆ. ಲೈಕ್ ವೈಸ್ ವ ಅಂತ ಬಂದಾಗ ಅಲ್ಲೇನು ಸೇರ್ಕೊಂಡಿದೆ? ವ ಅಂತಕ್ಕಂಥ ವ್ಯಂಜನ, ನೆಕ್ಸ್ಟ್ ಅ ಅಂತಕ್ಕಂಥ ಸ್ವರ. ಆ ಎರಡೂ ಸೇರಿದಾಗ ನಮಗೆ ದೊರೆತಿರ್ತಕ್ಕಂಥದ್ದು ವ. ಲೈಕ್ ವೈಸ್ ರು ಅನ್ನೋ ಪದ ಏನೆಲ್ಲ ಸೇರ್ಕೊಂಡಾಗಿದೆ? ರ ಅಂತಕ್ಕಂಥ ವ್ಯಂಜನ ಪ್ಲಸ್ ಉ ಅಂತಕ್ಕಂಥ ಸ್ವರ. ಅದೆರಡು ಸೇರಿದಾಗ ರು ಆಯಿತು. ಈ ರೀತಿಯಾಗಿ ಈ ದೇವರು ಅಂತಕ್ಕಂಥ ಒಂದು ಕಂಪ್ಲೀಟ್ ಪದ ಆಗಬೇಕಾಗಿತ್ತಂದ್ರೆ ಈ ರೀತಿಯಾಗಿರ್ತಕ್ಕಂಥ ಸ್ಟ್ರಕ್ಚರ್ ಆಗಿರೋದನ್ನು ನಾವು ನೋಡ್ತೀವಿ.
ಸೊ ಇನ್ ಸಿಂಪಲ್ ಗುಣಿತಾಕ್ಷರ ಈಸ್ ನಥಿಂಗ್ ಬಟ್ ಕಾಂಬಿನೇಷನ್ ಆಫ್ ವ್ಯಂಜನ ಆ್ಯಂಡ್ ಸ್ವರ ಎರಡೂ ಸೇರ್ಕೊಂಡ್ಬಿಟ್ಟು ಆಗಿರ್ತಾವ ಅಂತ ಹೇಳ್ತಾ ಇದ್ದಾರೆ. ನಮಗೆ ಗೊತ್ತು ಕನ್ನಡದಲ್ಲಿ ಎಷ್ಟು ಸ್ವರಗಳಿದ್ದಾವೆ, 13 ಸ್ವರಗಳಿದ್ದಾವೆ. ಅದ್ರ ಜೊತೆಗೆ ವ್ಯಂಜನಗಳು ಎಷ್ಟಿದ್ದಾವೆ, 34 ವ್ಯಂಜನಗಳಿದ್ದಾವೆ. ಹೌದಾ, 13 ಸ್ವರಗಳು ಇಂಟು 34 ವ್ಯಂಜನಗಳು ಎಲ್ಲ ಸೇರಿ ಎಷ್ಟಾಯಿತು, ಒಟ್ಟು ಸೇರಿದಾಗ್ತಕ್ಕಂಥ ಕೌಂಟ್ 442 ಇಲ್ಲಿ ಕೊಟ್ಟಿದ್ದು ನೋಡಿ. ಒಟ್ಟಾರೆ ಆಗಿರ್ತಕ್ಕಂಥ ಗುಣಿತಾಕ್ಷರಗಳು ನಮ್ಗೆ ಸಿಗ್ತಕ್ಕಂಥದ್ದು 442. ಯಾವ ರೀತಿಯಾಗಿ ಈ 442 ಅಂತ ನೋಡ್ತಾ ಹೋದರೆ ನಮ್ಗೆ ಗೊತ್ತಿರೋ ಹಾಗೆ ಕ ಕ ಗ ಗ ನ್ಯ ಚ ಚ ಜ ಜನ ಟ ಟ ಡ ನ ಈ ರೀತಿಯಾಗಿರ್ತಕ್ಕಂಥದ್ದು. ಕ ಅಂತಕ್ಕಂಥವುಗಳಿಗೆ 13 ಸ್ವರಗಳನ್ನು ಕೂಡಿಸ್ಬೇಕು ನಾವಿಲ್ಲಿ. ಫಾರ್ ಎಕ್ಸಾಂಪಲ್ ಕ ಪ್ಲಸ್ ಅ ಕಾ, ಕ ಪ್ಲಸ್ ಇ ಕಿ, ಕ ಪ್ಲಸ್ ದೊಡ್ಡ ಇ ಕಿ. ಈ ರೀತಿಯಾಗಿ ಕಂಪ್ಲೀಟ್ ಇಲ್ಲಿ ತನಕ ನೋಡ್ತಾ ಹೋಗ್ಬೇಕಂದ್ರೆ ಕದಿಂದ ಎಂಡ್ ತನಕ ನೋಡ್ತಾ ಹೋದಾಗ ಟೋಟಲ್ ಆಗಿ ನಮಗೆ 442 ಗುಣಿತಾಕ್ಷರಗಳು ಸಿಗ್ತಾವ. ಓಕೆ, ಸೊ ಎಕ್ಸಾಮಲ್ಲಿ ಏನು ಕೇಳ್ಬೋದು, ಸ್ವರಗಳ ಸಂಖ್ಯೆ ಕೇಳ್ಬೋದು, ನೆನಪಿಟ್ಕೊಳ್ಳಿ 13. ವ್ಯಂಜನಗಳು ಕೇಳ್ಬೋದು, ನೆನಪಿಟ್ಕೊಳ್ಳಿ 34. ಟೋಟಲ್ ಏನಷ್ಟು ಅಂತ ಕೇಳಿದರೆ ಜಸ್ಟ್ ಎರಡನ್ನು ಮಲ್ಟಿಪ್ಲೈ ಮಾಡಿ ನಮಗೆ ಆನ್ಸರ್ ಸಿಗ್ತದೆ 442 ಅಂತ ಹೇಳಿಬಿಟ್ಟು. ಓಕೆ, ನೆಕ್ಸ್ಟ್ ಬರ್ತಕ್ಕಂಥದ್ದು ನಮಗೆ ಈ ಎರಡನೇ ಪಾಠದ ಹಿಂದ್ಗಡೆ ಏನಪ್ಪ ಅಂದರೆ ಸಂಯುಕ್ತಾಕ್ಷರಗಳು. ಇದರಲ್ಲಿ ಎರಡು ರೀತಿ ನೋಡ್ತೀವಿ ನಾವು. ಒಂದು ಸಜಾತೀಯ ಸಂಯುಕ್ತಾಕ್ಷರ, ಇನ್ನೊಂದು ವಿಜಾತೀಯ ಸಂಯುಕ್ತಾಕ್ಷರ. ಸಜಾತೀಯ ಅಂದರೆ ಏನು, ಅಲ್ಲಿ ಯಾವ ವ್ಯಂಜನ ಇರ್ತದಲ್ಲ ಅದೇ ಒಂದು ವ್ಯಂಜನ ಅದಕ್ಕೆ ಒತ್ತಾಗಿ ಬಂದಿರ್ತದ, ಹಂಗೆ ಬಂದರೆ ಅದು ಸಜಾತೀಯ. ಬೇರೆ ಒತ್ತು ಬಂದರೆ ಅದು ವಿಜಾತೀಯ. ಡೆಫಿನೇಷನನ್ನು ಕೂಡ ಇಲ್ಲಿ ಕೊಟ್ಟಿದ್ದಾರೆ, ನಾವು ಅದನ್ನು ನೋಡ್ತಾ ಹೋಗ್ಬೋದು. ಫಸ್ಟ್ ಏನಂದರೆ, ಎರಡು ಅಥವಾ ಎರಡಕ್ಕಿಂತ ಹೆಚ್ಚು ವ್ಯಂಜನಗಳು ಒಂದು ಸ್ವರ ಸೇರಿ ಆಗುವ ಅಕ್ಷರವೇ ಸಂಯುಕ್ತಾಕ್ಷರ. ಇದನ್ನು ದ್ವಿತಾಕ್ಷರ ಒತ್ತಕ್ಷರ ಎಂದಲೂ ಕರೆಯುತ್ತಾರೆ. ಸಂಯುಕ್ತಾಕ್ಷರದಲ್ಲಿ ಸಜಾತೀಯ ಹಾಗೂ ವಿಜಾತೀಯ ಎಂಬ ಎರಡು ವಿಧಗಳಿದ್ದಾವೆ. ಸಜಾತೀಯ ಅಂದರೆ ನಾನು ಏನು ಹೇಳಿದೆ, ಒತ್ತು ಯಾವಾಗಲೂ ಸೇಮ್ ಇರಬೇಕಂತ ಹೇಳಿದೆ. ಒಂದೇ ಜಾತಿಯ ಎರಡು ವ್ಯಂಜನಗಳು ಒಟ್ಟಿಗೆ ಸೇರಿ ಆಗುವ ಸಂಯುಕ್ತಾಕ್ಷರವೇ ಸಜಾತೀಯ. ಎಕ್ಸಾಂಪಲ್ ತೆಗೆದುಕೊಳ್ಳೋಣ. ಇಲ್ಲಿ ಅಪ್ಪ ಅಂತ ಕೊಟ್ಟಿದ್ದಾರೆ. ಇಲ್ಲಿ ಪಗೆ ಏನಾಗಿದೆ, ಪದ ಒತ್ತು ಬಂದಿದೆ, ರೈಟ್. ಪಕ್ಕೆ ಪದ ಒತ್ತು ಬಂದಿದೆ, ಅದಕ್ಕೋಸ್ಕರ ಇದು ಸಜಾತೀಯ. ಪಕ್ಕೆ ಪ ಬದಲಾಗಿ ಬೇರೆ ಒಂದು ವ್ಯಂಜನದ ಒತ್ತೇನಾದರೂ ಬಂದಿದ್ರೆ ಅದನ್ನು ನಾವು ವಿಜಾತೀಯ ಅಂತ ಹೇಳ್ತಾ ಇದ್ದೀವಿ. ಇಲ್ಲಿ ಬೇರೆ ಒಂದು ಎಕ್ಸಾಂಪಲ್ ನೋಡೋಣ. ಅಕ್ಕ ಅಂತ ಕೊಟ್ಟಿದ್ದಾರೆ, ಅಕ್ಕ. ಇಲ್ಲಿ ಏನಾಗಿದೆ, ಕಕ್ಕೆ ಕದ ಒತ್ತು ಬಂದಿದೆ. ಕಗ್ಗ ಅಂತ ಕೊಟ್ಟಿದ್ದಾರೆ, ಗಕ್ಕೆ ಯಾವ ಒತ್ತು ಬಂದಿದೆ, ಗಕ್ಕೆ ಗದ ಒತ್ತೇ ಬಂದಿದೆ. ಅಮ್ಮ, ಇಲ್ಲೇನು ಕೊಟ್ಟಿದ್ದಾರೆ ಅವರು, ಅಮ್ಮ ಅಂತ ಕೊಟ್ಟಿದ್ದಾರೆ. ಮಕ್ಕೆ ಯಾವ ಒತ್ತು ಬಂದಿದೆ, ಮ ಕೆಳಗಡೆ ಮದ ಒತ್ತೇ ಬಂದಿದೆ, ಅದಕ್ಕೋಸ್ಕರ ಇದು ಸಜಾತೀಯ. ಸಪೋಸ್ ಬೇರೆ ವ್ಯಂಜನ ಬಂದಿದ್ದರೆ ಅದು ವಿಜಾತೀಯ ಅಂತ ಹೇಳ್ತೀವಿ. ಯಾವ ರೀತಿ, ಇಲ್ಲಿ ನೋಡಿ ಎಕ್ಸಾಂಪಲ್ ಏನು ಕೊಟ್ಟಿದ್ದಾರೆ, ಅಷ್ಟ ಅಂತ ಕೊಟ್ಟಿದ್ದಾರೆ, ಅಷ್ಟ. ಓಕೆ, ಶ ಕೆಳಗಡೆ ಶದ ಒತ್ತು ಬಂದಿತ್ತಂದರೆ ಅದು ಸಜಾತಿ ಆಗ್ತಿತ್ತು. ಬಟ್ ಯಾವ ಒತ್ತು ಬಂದಿದೆ ಅಲ್ಲಿ, ಟದ ಒತ್ತು ಬಂದಿದೆ, ರೈಟ್. ಬೇರೆ ವ್ಯಂಜನ ಬಂದಿದೆ, ಅದಕ್ಕೋಸ್ಕರ ಇದು ವಿಜಾತೀಯ ಪದ. ಬೇರೆ ಜಾತಿಯ ವ್ಯಂಜನಗಳು ಒಟ್ಟಿಗೆ ಸೇರಿ ಆಗುವ ಸಂಯುಕ್ತಾಕ್ಷರಕ್ಕೆ ನಾವು ವಿಜಾತೀಯ ಸಂಯುಕ್ತಾಕ್ಷರ ಅಂತೇಳಿ ಕರಿತೀವಿ. ಸೊ ಕ್ಲಿಯರ್ ಆಗ್ತಾ ಇದೆ ನಿಮಗೆ ಸ್ಕ್ರೀನ್. ಬೇರೆ ಪದ ತೆಗೆದುಕೊಳ್ಳೋಣ. ಇಲ್ಲಿ ಅಸ್ತ್ರ ಅಂತ ಕೊಟ್ಟಿದ್ದಾರೆ, ಅಸ್ತ್ರ. ಸೊ ಇಲ್ಲೇನಾಗ್ತದೆ, ಸ ಕೆಳಗಡೆ ಸ ಒತ್ತು ಬಂದಿತ್ತು ಅಂದ್ಕೊಳ್ಳಿ. ಓಕೆ, ಇದು ಬಂದಿತ್ತು ಅಂದರೆ ಏನಂತ ಇದ್ದೀವಿ, ಸಜಾತೀಯ ಅಂತ ಇದ್ವಿ. ಬಟ್ ಇಲ್ಲೇನಾಗಿದೆ, ಸ ಕೆಳಗಡೆ ತ ಒತ್ತು ಬಂದಿದೆ, ರ ಒತ್ತು ಬಂದಿದೆ. ಡೆಫಿನೆಟ್ಲಿ ಡಿಫ್ರೆಂಟ್ ವ್ಯಂಜನಗಳು ಇಲ್ಲಿ ಬಂದಿದ್ದಾವೆ ಅಂತ ಕ್ಲಿಯರ್ ಆಯಿತು. ಅದಕ್ಕೋಸ್ಕರ ಇದೇನಾಗ್ತದೆ, ವಿಜಾತೀಯ ಸಂಯುಕ್ತಾಕ್ಷರ. ಈವನ್ ಆರ್ಯ ಕೂಡ ಅದೇ ರೀತಿಯಾಗಿರ್ತಕ್ಕಂಥ ಎಕ್ಸಾಂಪಲ್. ಓಕೆ, ನಿಮಗೆ ಎಕ್ಸಾಮಲ್ಲಿ ಯಾವುದಾದ್ರೂ ಒಂದು ಪದ ಕೊಟ್ಟುಬಿಟ್ಟು ಇದು ಸಜಾತೀಯ ಪದನೋ ವಿಜಾತೀಯ ಪದನೋ ಅಂತ ಕೇಳಿದರೆ ಯು ಶುಡ್ ಈಸಿಲಿ ಐಡೆಂಟಿಫೈ ಬೈ ಯೂಸಿಂಗ್ ದಿಸ್ ಟ್ರಿಕ್. ಅದೇ ಒಂದು ವ್ಯಂಜನ ಬಂದಿದ್ದರೆ ಸಜಾತೀಯ ಅಂತ ಹಾಕೊಳ್ಳಿ ಒತ್ತಕ್ಷರದಲ್ಲಿ, ಬೇರೆ ಜಾತಿಯ ವ್ಯಂಜನ ಬಂದಿತ್ತಂದರೆ ಅದನ್ನು ನೀವು ವಿಜಾತೀಯ ಸಂಯುಕ್ತಾಕ್ಷರ ಅಂತ ಹೇಳಬೇಕು. ಕೆಳಗಡೆ ಅವರೇ ಪ್ರಶ್ನೆಗಳನ್ನು ಕೊಟ್ಟಿದ್ದಾರೆ. ಸೊ ಮುಂದೆ ಹೋದಂಥ ಸಮಯದಲ್ಲಿ ನೋಡ್ತಾ ಹೋದಾಗ ನಮಗೆ ಗೊತ್ತಾಗ್ತದೆ. ಮೊದಲೇ ಒಂದು ಪ್ರಶ್ನೆಯ ವಿಧಾನ ನೋಡ್ತಾ ಹೋಗೋಣ. ಏನು ಕೊಟ್ಟಿದ್ದಾರೆ, ಕೊಟ್ಟಿರುವ ಪದಗಳಲ್ಲಿರುವ ಗುಣಿತಾಕ್ಷರಗಳನ್ನು ಪ್ರತ್ಯೇಕಿಸಿ ಬರೆಯಿರಿ. ಒಂದನೇ ಪದ ಏನಿದೆ, ಹೋಟೆಲ್. ಓಕೆ, ಹೋಟೆಲ್ ಅಂತ ಕೊಟ್ಟಿದ್ದಾರೆ. ಯಾವ ರೀತಿಯಾಗಿ ಬರಿಬೋದು ಹೋಟೆಲ್, ಯಾವೆಲ್ಲ ಗುಣಿತಾಕ್ಷರಗಳನ್ನು ಒಳಗೊಂಡದ. ಸೊ ಲೆಟ್ ಮಿ ರೈಟ್. ಹ ಅಂತಕ್ಕಂಥದ್ದು ಇದೆಯಾ, ರೈಟ್. ನೆಕ್ಸ್ಟ್ ಹೋ ಅಂದರೆ ಓ ಬರಬೇಕು, ಹೋ ಅಂತ ಪದ ಬರಬೇಕಂದ್ರೆ. ಆಮೇಲೆ ಟಲ್, ಟ ಅಂದರೆ ಟ ಅಂತಕ್ಕಂಥ ವ್ಯಂಜನ ಬರಬೇಕು. ನಂತರ ಅ ಅಂತಕ್ಕಂಥ ವ್ಯಂಜನ, ಆಮೇಲೆ ಲ ಅಂತಕ್ಕಂಥ ವ್ಯಂಜನ. ಓಕೆ, ಸೊ ಇದಷ್ಟು ಕೂಡಿಸಿ ಬರೆದಾಗ ಏನಾಯ್ತು ನಮಗೆ, ಹೋಟೆಲ್. ಹ ಓ ಟ ಅ ಲ.
ಸೊ ಇಲ್ಲಿ ನಾವು ಯಾವುದೇ ರೀತಿಯಾಗಿರ್ತಕ್ಕಂಥ ಸ್ವರ ಅನ್ನು ಸೇರಿಸ್ತಾ ಇಲ್ಲ. ಕೇಳ್ಬೋದು ನೀವು ಇಲ್ಲಿ ಹೋಟೆಲ್ ಅಂದರೆ ಬರಬೇಕಾಗಿತ್ತಲ್ಲ ಕೊನೆಗೆ ಅಂತ. ಇಲ್ಲಿ ಕೊಟ್ಟಿರ್ತಕ್ಕಂಥ ಪದವನ್ನು ಗಮನಿಸಿ ನೀವು. ಲ ಅಂತಕ್ಕಂಥ ವ್ಯಂಜನದಿಂದ ಮಾತ್ರನೇ ಎಂಡ್ ಆಗಿದೆ ಆ ಪದ, ಅದಕ್ಕೋಸ್ಕರ ನಾವಲ್ಲಿ ಅನ್ನೋ ಸ್ವರವನ್ನು ಬಳಕೆ ಮಾಡಲಿಕ್ಕೆ ಆಗಲ್ಲ. ಲೆಟ್ ಮಿ ಟೇಕ್ ಅ ಮೋರ್ ಎಕ್ಸಾಂಪಲ್, ಇಟ್ ವಿಲ್ ಬಿ ಕ್ಲಿಯರ್. ಇಲ್ಲೇನಿದೆ ಮಾಲೀಕ ಅಂತಿದೆ. ಸೊ ಮೈಂಡಲ್ಲಿ ಕ್ಯಾಲ್ಕುಲೇಟ್ ಮಾಡಿ ಏನೇನು ಬರ್ಬೋದು ಮಾಲೀಕ್ ಅಂತ ಬರೆದಾಗ. ಮೊದಲೇದಾಗಿ ಮ ಅಂತ ಬರಿಬೋದಾ ವ್ಯಂಜನ? ಎಸ್, ಡೆಫಿನೆಟ್ಲಿ ವಿ ಕ್ಯಾನ್ ರೈಟ್. ಆಮೇಲೆ ಆ ಬರಿಬೇಕು, ಆವಾಗ ಮಾತ್ರ ನಮಗೇನು ಸಿಗ್ತದೆ? ಮಾ ಸಿಕ್ತು. ನೆಕ್ಸ್ಟ್ ಏನಿದೆ? ಲೀಕ, ಮಾಲೀಕ ಆಗಬೇಕಲ್ಲ, ಲ ಬರ್ದೀವಿ. ಆಮೇಲೆ ಈ ಆಗಬೇಕಂದಾಗ ಅನ್ನು ಕೂಡಿಸ್ಕೊಂಡಿವಿ. ಸೊ ಇಲ್ಲಿ ಏನಾಯಿತು? ನಮಗೆ ಮಾಲಿ ಸಿಕ್ತು. ಕೊನೆಯದಾಗಿ ಉಳಿದಿರ್ತಕ್ಕಂಥದ್ದು ಯಾವುದು? ಕ ಬರಬೇಕಂದ್ರೆ ಏನು ಬರಬೇಕು? ಒಂದು ವ್ಯಂಜನ ಪ್ಲಸ್ ಆವಾಗ ನಮಗೇನು ಸಿಕ್ತು? ಕ. ಸೊ ಕಂಪ್ಲೀಟಾಗಿ ಮಾಲೀಕ ಅಂತಕ್ಕಂಥ ಪದ ಬರಬೇಕಂದ್ರೆ ಈ ರೀತಿಯಾಗಿ ವಿಂಗಡಣೆ ಮಾಡಿ ನೀವು ಬರಿಬೇಕು. ಲೈಕ್ವೈಸ್ ರಸ್ತೆ ಅಂತಕ್ಕಂಥ ತೆಗೆದುಕೊಳ್ಳೋಣ. ಸ್ವಲ್ಪ ಒತ್ತಕ್ಷರ ಇದೆ ಇಲ್ಲಿ. ಸೊ ಇಟ್ ವಿಲ್ ಬಿ ಕ್ಲಿಯರ್ ಫಾರ್ ಯು ಗೈಸ್ ಇಫ್ ಐ ರೈಟ್ ಕಂಪ್ಲೀಟ್ಲಿ. ರ ಯಾವ ರೀತಿ ಬರಿಬೋದು? ರ ಅನ್ನೋ ವ್ಯಂಜನ ಪ್ಲಸ್ ರ ಸಿಕ್ತು. ಸ್ತೆ ಬರಬೇಕು ನಮಗೆ. ಸ್ತೆ ಬರಬೇಕಂದ್ರೆ ಏನಾಗ್ತಾ ಇದೆ ಇಲ್ಲಿ? ಬಿಡಿಸಿ ಬರಿತೀನಿ ನೋಡಿ. ಇಲ್ಲಿ ಸ ಬರಬೇಕಾ ವ್ಯಂಜನ, ತ ಬರಬೇಕಾ ವ್ಯಂಜನ, ಎ ಬರಬೇಕಾ, ಆವಾಗ ಸ್ತೆ, ರೈಟ್. ಸೊ ಈ ಎಲ್ಲ ಗುಣಿತಾಕ್ಷರಗಳು ಸೇರಿಕೊಂಡಾಗ ನಮಗೇನಾಗ್ತದೆ? ರಸ್ತೆ ಅಂತಕ್ಕಂಥ ಒಂದು ಬ್ಯೂಟಿಫುಲ್ ಆಗಿರತಕ್ಕಂಥ ಪದ ಸಿಗ್ತದೆ. ಲೈಕ್ವೈಸ್ ಮತ್ತೇನು ಕೊಟ್ಟಿದ್ದಾರೆ? ಗ್ರಾಹಕ ಅಂತ ಕೊಟ್ಟಿದ್ದಾರೆ. ಗ್ರಾಹಕವನ್ನು ಯಾವ ರೀತಿಯಾಗಿ ಬಿಡಿಸಿ ಬರಿಬೋದು? ಗ ಬರಿಬೋದಾ, ರ ಬರಿಬೋದಾ, ರೈಟ್. ನೆಕ್ಸ್ಟ್ ಅವಾಗೇನು ಸಿಕ್ತು ನಮಗೆ? ಗ್ರಾ. ಸೊ ಈ ಎಲ್ಲ ಪದಗಳಿದೆ. ಗ ವ್ಯಂಜನ, ರ ವ್ಯಂಜನ, ನಂತರ ಅಂತಕ್ಕಂಥ ಸ್ವರ, ಆವಾಗ ನಮಗೆ ಗ್ರಾಹಕ ಅಂತ ಸಿಕ್ತು. ಆಮೇಲೆ ಹ ಬರಬೇಕಂದ್ರೆ ಕ್ವೈಟ್ ಸಿಂಪಲ್, ಹ ಅಂತಕ್ಕಂಥ ವ್ಯಂಜನ ಪ್ಲಸ್ ಆವಾಗ ಹ ದೊರೀತು. ಕೊನೆಗೆ ಕ ಆಲ್ರೆಡಿ ಗೊತ್ತಾಗಿದೆ ನಮಗೆ, ಅಲ್ಲಿ ಕ ಅನ್ನೋ ವ್ಯಂಜನ ಬಳಕೆ ಮಾಡ್ಕೋಬೇಕು ಪ್ಲಸ್ ಅಂತಕ್ಕಂಥ ಸ್ವರನ. ಪುಣ್ಯಾತ್ಮ. ಓಕೆ, ಯಾವ ರೀತಿ ಬಿಡಿಸಿ ಬರೆಯೋದಪ್ಪ? ಮೊದಲಕ್ಕೆ ಪು ಅಂತಕ್ಕಂಥ ಪದ ವೆರಿ ಸಿಂಪಲ್, ಪ ಪ್ಲಸ್ ಉ ಏನು ಸಿಕ್ತು? ಪೂ ಸಿಕ್ತು. ದೆನ್ ಬರ್ತಕ್ಕಂಥದ್ದು ನ್ಯಾ. ದಿಸ್ ಈಸ್ ವೆರಿ ಇಂಪಾರ್ಟೆಂಟ್. ನ್ಯಾಯನ ಯಾವ ರೀತಿ ಬಿಡಿಸಿ ಬರಿಬೋದು? ಮೊದಲಕ್ಕೆ ನ ಅಂತಕ್ಕಂಥ ವ್ಯಂಜನ, ನೆಕ್ಸ್ಟ್ ಬರಬೇಕಿಲ್ಲಿ, ಅಂತಕ್ಕಂಥ ವ್ಯಂಜನ, ಆಮೇಲೆ ಪುಣ್ಯ. ಇವಾಗ ಪೂ ಸಿಕ್ತು, ನ್ಯಾ ಸಿಕ್ತು, ತಮ ಬರಿಬೇಕು. ಇವಾಗ ಪುಣ್ಯಾತ್ಮ ಆಗಬೇಕಲ್ಲ, ತಮ ಬರಿಬೇಕಂದ್ರೆ ಏನು ಬರಿಬೇಕಲ್ಲಿ? ತ ಪ್ಲಸ್ ಮ ಪ್ಲಸ್ ಆವಾಗ ತಮ ಸಿಕ್ತು, ರೈಟ್. ಸೊ ಈ ರೀತಿಯಾಗಿ ಪ್ರತಿಯೊಂದು ಅಕ್ಷರಗಳಾಗಬೇಕಾಗಿತ್ತಂದರೆ ವ್ಯಂಜನ ಮತ್ತು ಸ್ವರಗಳು ಕೂಡ್ಕೊಂಡಿರ್ತಾವೆ. ಇದನ್ನು ನೀವು ಮೈಂಡಲ್ಲಿ ಇಟ್ಕೋಬೇಕು. ಸೊ ಇಫ್ ದಿಸ್ ಮಚ್ ಈಸ್ ಇನ್ ಯುವರ್ ಮೈಂಡ್, ದ್ಯಾಟ್ಸ್ ಇಟ್, ನಥಿಂಗ್ ಎಲ್ಸ್ ಇನ್ ದಿಸ್ ಕಾನ್ಸೆಪ್ಟ್. ಮುಂದಿನ ಒಂದು ಕ್ಯಾಟಗರಿ ಹೋಗೋಣ. ಏನು ಕೊಟ್ಟಿದ್ದಾರೆ? ಕೊಟ್ಟಿರುವ ಪದಗಳಲ್ಲಿರುವ ಸಜಾತೀಯ ಮತ್ತು ವಿಜಾತೀಯ ಸಂಯುಕ್ತ ಅಕ್ಷರಗಳನ್ನು ಆರಿಸಿ ಬರೆಯಿರಿ. ಡಿಫ್ರೆನ್ಷಿಯೇಟ್ ಮಾಡಬೇಕು ನಾವು ಸಜಾತೀಯ ಯಾವುದು ಅಂತ ಹೇಳಿ. ಸೊ ಒಂದೇದು ಯಾವುದು? ಸಜಾತೀಯ. ಯಾವ್ದು ನೋಡ್ಕೋಬೋದು ಸಜಾತೀಯ ಅಂಥೇಳಿ? ಅಮ್ಮ. ಮೊದಲೇ ಪದ ಯಾವುದು? ಅಮ್ಮ. ಯಾಕೆ? ಮ ಕೆಳಗಡೆ ಮ ಒತ್ತು ಬಂದಿರೋದಕ್ಕೆ ನಾವು ಇದನ್ನು ಸಜಾತೀಯ ಅಂತೇಳಿ ಕರಿತೀವಿ, ಅಮ್ಮ. ನೆಕ್ಸ್ಟ್ ಬರ್ತಕ್ಕಂಥದ್ದು ಪುಕ್ಕಟ್ಟೆ. ಪುಕ್ಕಟ್ಟೆ ಕೂಡ ಸಜಾತೀಯ. ಯಾಕೆ ಹೇಳಿ? ಕ ಕೆಳಗಡೆ ಕ ಒತ್ತು ಬಂದಿದೆ, ಟ ಕೆಳಗಡೆ ಟ ಒತ್ತೇ ಬಂದಿದೆ, ಅದಕ್ಕೋಸ್ಕರ ಪುಕ್ಕಟ್ಟೆ ಕೂಡ ಸಜಾತೀಯ. ಮತ್ತು ಯಾವ್ದು ಬರ್ತದ ಸಜಾತೀಯ? ಹಣ್ಣಿನ ರಸ. ಹಣ್ಣಿನ ರಸ. ಯಾಕೆ? ನ ಕೆಳಗಡೆ ನ ಒತ್ತು ಬಂದಿದೆ, ಸೊ ಹಣ್ಣಿನ ರಸ ಈಸ್ ಅ ಬೆಸ್ಟ್ ಎಕ್ಸಾಂಪಲ್. ಮುಂದಿನ ಪದ ಯಾವುದು? ಮಣ್ಣು ನೋಡೋಣ. ಮಣ್ಣು. ನ ಕೆಳಗಡೆ ನ ಒತ್ತು ಬಂದಿದೆ, ಸೊ ಅದಕ್ಕೋಸ್ಕರ ಅದು ಕೂಡ ಸಜಾತೀಯ. ನೆಕ್ಸ್ಟ್ ಶುದ್ಧ. ದ ಕೆಳಗಡೆ ದ ಒತ್ತು ಬಂದಿರೋಕ್ಕೋಸ್ಕರ ಇದು ಸಜಾತೀಯ. ಆಮೇಲೆ ಅಗ್ಗ. ಓಕೆ, ಇದು ಕೂಡ ಸಜಾತೀಯ. ಕೊನೆಗೆ ಬರೋದು ಯಾವುದು? ಹುನ್ನಾರ. ಇಲ್ಲಿ ಏನಾಗಿದೆ? ಇಲ್ಲೂ ಕೂಡ ನ ಕೆಳಗಡೆ ನ ಒತ್ತು ಬಂದಿದೆ. ತನ್ನದೇ ಜಾತಿಯ ಒತ್ತು ಬಂದಿದ್ದರೆ ಸಜಾತೀಯ, ಬೇರೆ ಜಾತಿಯ ಒತ್ತು ಬಂದಿದ್ದರೆ ವಿಜಾತೀಯ. ಸೊ ಸಿಂಪಲ್, ರೈಟ್. ಸೊ ವಿಜಾತೀಯ ನೋಡಿದರೆ ಗೊತ್ತಾಗ್ತದೆ. ದಿನಪತ್ರಿಕೆ. ಇಲ್ಲಿ ತ ಕೆಳಗಡೆ ಈ ರೀತಿಯಾಗಿ ಒತ್ತು ಬಂದಿತ್ತಂದರೆ ಅದನ್ನು ಸಜಾತೀಯ ಅಂತ ಇದ್ವಿ. ಬಟ್ ಅಲ್ಲಿ ಯಾವ ರೀತಿ ಕಾಣ್ತಾ ಇದೆ? ಈ ರೀತಿ, ಅಂದರೆ ಇದು ರ ಒತ್ತು ಅಲ್ವಾ. ಸೊ ದಿನಪತ್ರಿಕೆ ಈಸ್ ಅನ್ ಎಕ್ಸಾಂಪಲ್ ಫಾರ್ ವಿಜಾತೀಯ. ಅದೇ ರೀತಿಯಾಗಿ ಎರಡನೇ ಪದ ಅಗತ್ಯ. ತ ಕೆಳಗಡೆ ಒತ್ತು ಬಂದಿದೆ. ಆಮೇಲೆ ವಸ್ತು. ಸ ಕೆಳಗಡೆ ತು ಒತ್ತು ಬಂದಿದೆ. ಆಮೇಲೆ ನಿಲ್ದಾಣ. ಲ ಕೆಳಗಡೆ ದ ಒತ್ತು ಬಂದಿದೆ, ಸೊ ಇದು ಕೂಡ ವಿಜಾತೀಯ. ಆಮೇಲೆ ಸಂಪ್ರದಾಯ.
ಸಂಪ್ರದಾಯ, ಪ ಕೆಳಗಡೆ ರ ಒತ್ತು ಬಂದಿರೋ ಕಾರಣಕ್ಕೋಸ್ಕರ ಇದನ್ನು ಕೂಡ ವಿಜಾತೀಯ ಅಂತೀವಿ. ಸಂಸ್ಕೃತಿ, ಸ ಕೆಳಗಡೆ ಕ ಮತ್ತು ರು ಒತ್ತುಗಳು ಬಂದಿದ್ದಾವೆ. ಆಮೇಲೆ ಕೊನೆಯದಾಗಿ ಶಕ್ತಿ, ಶಕ್ತಿಗೆ ಕ ಕೆಳಗಡೆ ಕದೇ ಒತ್ತು ಬಂದಿತ್ತಂದರೆ ಏನಂತ ಇದ್ವಿ ನಾವು, ಸಜಾತೀಯ ಅಂತಿದ್ವಿ. ಬಟ್ ಇಲ್ಲಿ ತ ಒತ್ತು ಬಂದಿದೆ, ಅದಕ್ಕೋಸ್ಕರ ವಿಜಾತೀಯ. ಗೈಸ್ ಡೆಫಿನೆಟ್ಲಿ ಇದ್ರ ಮೇಲೆ ಒಂದು ಪ್ರಶ್ನೆ ಬಂದೇ ಬರುತ್ತೆ ನಮ್ಮ ವಿಲೇಜ್ ಅಕೌಂಟೆಂಟ್ ಮತ್ತು PDO ಎಕ್ಸಾಮಲ್ಲಿ. ಸೊ ನಿಮಗೆ ಕ್ಲಿಯರ್ ಆಗಿರಬೇಕು ಕೊಟ್ಟಿರೋ ಪದಗಳಲ್ಲಿ ಸಜಾತೀಯ ಯಾವುದು, ವಿಜಾತೀಯ ಯಾವುದು ಅಂತ. ಎಕ್ಸಾಮಲ್ಲಿ ಇದೇ ರೀತಿ ಕೊಟ್ಟಿರ್ತಾರೆ, ಕೆಳಗೆ ಕೊಟ್ಟಿರುವ ಪದಗಳಲ್ಲಿ ಯಾವುದು ಸಜಾತೀಯ ಪದ ಅಂತ ಹೇಳಿ 4 ಆಪ್ಷನ್ ಕೊಡ್ತಾರೆ. 3 ವಿಜಾತೀಯ ಕೊಟ್ಟಿರ್ತಾರೆ, 1 ಸಜಾತೀಯ ಕೊಟ್ಟಿರ್ತಾರೆ. ಯು ಹ್ಯಾವ್ ಟು ಬಿ ಇನ್ ಅ ಸಿಚುವೇಶನ್ ಟು ಐಡೆಂಟಿಫೈ ವಿಚ್ ಈಸ್ ಸಜಾತೀಯ, ವಿಚ್ ಈಸ್ ವಿಜಾತೀಯ. ಏನಪ್ಪ ಟ್ರಿಕ್ಕು, ಸಿಂಪಲ್ ಬೇಸಿಕ್ ನಾಲೆಜ್ ಇದೆ. ಅದರದ್ದೇ ಒತ್ತು ಬಂದರೆ ಸಜಾತೀಯ, ಬೇರೆ ಒತ್ತು ಬಂದರೆ ವಿಜಾತೀಯ. ಇಟ್ ಈಸ್ ನಾಟ್ ಎನ್ ರಾಕೆಟ್ ಸೈನ್ಸ್ ಇಯರ್, ತುಂಬಾ ಈಸಿಯಾಗಿರ್ತಕ್ಕಂಥದ್ದು. ನೆಕ್ಸ್ಟ್ ಮುಂದೆ ಕೇಳಿರ್ತಕ್ಕಂಥ ಪ್ರಶ್ನೆಗಳನ್ನ ನೋಡ್ತಾ ಹೋಗೋಣ. ಏನು ಕೇಳಿದ್ದಾರೆ ಪ್ರಶ್ನೆಗಳಂತ ನೋಡಿದರೆ, ಕೊಟ್ಟಿರುವ ಪದಗಳ ತದ್ಭವ ರೂಪ ಬರೆಯಿರಿ. ವೆರಿ ವೆರಿ ಇಂಪಾರ್ಟೆಂಟ್. ತತ್ಸಮ ಮತ್ತು ತದ್ಭವದ ಮೇಲೆ ಎನಿ ಕಂಡೀಷನ್ ಪ್ರಶ್ನೆಗಳು ಬಂದೇ ಬರ್ತವೆ. ಫಿಕ್ಸ್ ಕ್ವಶನ್ ಅಂತಲೇ ನೀವು ಹೇಳ್ಬೋದು. ಇಲ್ಲಿ ಕೊಟ್ಟಿರ್ತಕ್ಕಂಥ ಕೆಲವೊಂದಿಷ್ಟು ಪದಗಳ ತತ್ಸಮ ತದ್ಭವ ನೋಡ್ತಾ ಹೋಗೋಣ. ಮೊದಲೇದಾಗಿ ಏನು ಕೇಳಿದ್ದಾರೆ ಅವರು, ವರ್ಷ. ವರ್ಷ ಪದದ ತದ್ಭವ ರೂಪ ಏನಾಗ್ತದೆ, ವರ್ಷ ಪದದ ತದ್ಭವ ರೂಪ ವರುಷ. ಓಕೆ, ವರ್ಷ ವರುಷ. ನೆಕ್ಸ್ಟ್ ಬರೋದು ಪ್ರಾಣ. ಪ್ರಾಣ ಪದದ ತದ್ಭವ ರೂಪ ಹರಣ, ಪ್ರಾಣ ಹರಣ. ಸೊ ಇದೇ ರೀತಿಯಾಗಿ ನೀವು ರಿಪೀಟೆಡಾಗಿ ಪ್ರಾಕ್ಟೀಸ್ ಮಾಡಬೇಕು. ವರ್ಷ ವರುಷ, ಪ್ರಾಣ ಹರಣ, ಈ ರೀತಿಯಾಗಿ ಪದೇ ಪದೇ ಹೇಳ್ತಾ ಹೋದಾಗ ಮಾತ್ರ ನಿಮಗೆ ಕ್ಲಿಯರ್ ಆಗುತ್ತೆ. ಶಕ್ತಿ ಶಕುತಿ, ಶಕ್ತಿ ಶಕುತಿ. ಸೊ ಈ ರೀತಿಯಾಗಿ ನೀವು ತದ್ಭವ ರೂಪಗಳನ್ನು ಕೂಡ ನೆನಪಿಟ್ಕೋಬೇಕು. ಎಕ್ಸಾಮಲ್ಲಿ ಕೇಳ್ತಾರೆ, ವೆರಿ ವೆರಿ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು, ನೆನಪಿಟ್ಕೊಳ್ಳೇಬೇಕಾಗಿರ್ತಕ್ಕಂಥ ಮಾಹಿತಿ. ನೆಕ್ಸ್ಟ್ ಬಂದಿರತಕ್ಕಂಥದ್ದು ಯಾವುದು, ದೇಶೀಯ ಮತ್ತು ಅನ್ಯ ದೇಶೀಯ ಪದಗಳನ್ನು. ಸೊ ಯಾವ ರೀತಿ ನೆನಪಿಟ್ಕೋಬೇಕಪ್ಪ ಈ ದೇಶೀಯ ಮತ್ತು ಅನ್ಯ ದೇಶೀಯ? ಇಟ್ ಈಸ್ ವೆರಿ ಡಿಫಿಕಲ್ಟ್ ಆ್ಯಕ್ಚುಲಿ. ಬಟ್ ನೀವು ಏನು ಮಾಡಬೇಕಾಗಿತ್ತಂದರೆ ಎಕ್ಸಾಮಲ್ಲಿ ಬರ್ತಕ್ಕಂಥ ಪ್ರೀವಿಯಸ್ ಕ್ವಶನ್ ಪೇಪರ್ ತೆಗೆದುಕೊಂಡು ಅಲ್ಲಿ ಕೇಳಿರ್ತಕ್ಕಂಥ ಪ್ರಶ್ನೆಗಳನ್ನು ಗಮನಿಸಿ ಒಂದು ಕಥೆಯ ಆಧಾರದ ಮೇಲೆ, ವಾಟ್ ಐ ರೆಕಮೆಂಡ್ ಈಸ್ ಕಥೆಯ ಆಧಾರದ ಮೇಲೆ ನೀವು ನೆನಪಿಟ್ಕೋಬೇಕು. ಫಾರ್ ಎಕ್ಸಾಂಪಲ್, ಕನ್ನಡದ ಪದಗಳನ್ನು ಒಂದು ಕಡೆ ಬರ್ಕೋಬೇಕು, ಸಂಸ್ಕೃತದ ಪದಗಳನ್ನು ಎಕ್ಸಾಮಲ್ಲಿ ಕೇಳೋ ಚಾನ್ಸಸ್ ಇರ್ತಕ್ಕಂಥವನ್ನು ಒಂದು ಕಡೆ ಬರ್ಕೊಂಡ್ಬಿಟ್ಟು ಆ ಪದಗಳ ಮೇಲೆ ಒಂದು ಕಥೆಯನ್ನು ರಚನೆ ಮಾಡಿ ಆ ಕಥೆಯನ್ನು ನೀವು ನೆನಪಿಟ್ಕೊಳ್ಳೋಕ್ಕೆ ಟ್ರೈ ಮಾಡಿ. ಸೊ ದ್ಯಾಟ್ ಯು ಕ್ಯಾನ್ ಆನ್ಸರ್ ವೆರಿ ಈಸಿಲಿ ಇನ್ ದ ಎಕ್ಸಾಮ್ ಇಫ್ ಇಟ್ ಕಮ್ಸ್. ಓಕೆ, ಅದು ಬಂತಂದರೆ ಈಸಿಲಿ ಹೇಳ್ಬೋದು. ಸೊ ಇಲ್ಲಿ ನಾವು ಐಡೆಂಟಿಫೈ ಮಾಡಬೇಕು, ನಾವು ದೇಶೀಯ ಮತ್ತು ಅನ್ಯ ದೇಶೀಯ ಪದಗಳನ್ನು ಐಡೆಂಟಿಫೈ ಮಾಡಂತ ಹೇಳಿದ್ದಾರೆ. ಮೊದಲಾಗಿ ದೇಶೀಯ ಪದಗಳು ಯಾವುದು ಅಂತ ನೋಡಿದರೆ, ದೊಡ್ಡದು, ಇದು ದೇಶೀಯ ಪದ. ಎರಡನೇದು ಪಾನಕ, ಇದು ಕೂಡ ದೇಶೀಯ ಪದ, ಪಾನಕ ದೇಶೀಯ ಪದ. ನೆಕ್ಸ್ಟ್ ಸಣ್ಣ, ಇದು ಕೂಡ ದೇಶೀಯ ಪದ. ಆಮೇಲೆ ಹುನ್ನಾರ. ಸೊ ದೀಸ್ ಆಲ್ ಆರ್ ದೇಶೀಯ ಪದಗಳು. ನೆಕ್ಸ್ಟ್ ಬರ್ತಕ್ಕಂಥದ್ದು ಯಾವುದು, ಅನ್ಯ ದೇಶೀಯ ಪದ, ಬಸ್ಸು, ಬರ್ಗರ್, ವಾಟರ್. ಸೊ ಇವೇನಿದಾವಲ್ಲ ಇವು ಅನ್ಯ ದೇಶೀಯ ಪದಗಳು. ಕ್ಲಿಯರ್ ಮಾಡ್ಕೋಬೇಕು, ಯಾವುದು ದೇಶೀಯ ಯಾವುದು ಅನ್ಯ ದೇಶೀಯ. ಇವುಗಳಕ್ಕೆ ಏನಾದರೂ ಟ್ರಿಕ್ ಇದೆಯಾ? ನೋ. ಟ್ರಿಕ್ ಅಂದರೆ ನೀವು ಒಂದು ಕಥೆಯ ಆಧಾರದ ಮೇಲೆ ನೆನಪಿಟ್ಕೊಳ್ಳೋಕ್ಕೆ ಪ್ರಯತ್ನ ಪಡಬೇಕು, ಅದೇ ಟ್ರಿಕ್ ಅಂತ ಅನ್ಕೋಬೇಕು. ಇದನ್ನು ಬಿಟ್ಟರೆ ಬೇರೆ ಯಾವುದೇ ರೀತಿಯಾಗಿರ್ತಕ್ಕಂಥ ಟ್ರಿಕ್ಸನ್ನು ನಾವು ಈ ಒಂದು ಕಾನ್ಸೆಪ್ಟಲ್ಲಿ ಮಾಡಲಿಕ್ಕೆ ಆಗಲ್ಲ. ಓಕೆ ಅಲ್ವಾ? ಸೊ ಇದಾಗಿತ್ತು ಎರಡನೇ ಒಂದು ಪಾಠದ ಹಿಂದ್ಗಡೆ ಬಂದಿರತಕ್ಕಂಥ ವ್ಯಾಕರಣಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಮಾಹಿತಿ. ಹೋಪ್ ನಿಮಗೆ ಇಷ್ಟ ಆಯಿತು ಅಂತ ಅನ್ಕೋತೀನಿ. ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಪಾಠದ ಹಿಂದ್ಗಡೆ ಬಂದಿರತಕ್ಕಂಥ ವ್ಯಾಕರಣದ ಬಗ್ಗೆ ನಿಮ್ಮ ಜೊತೆ ಡಿಸ್ಕಸ್ ಮಾಡ್ತೀನಿ. ಇಲ್ಲಿ ತನಕ ನೋಡಿರ್ತಕ್ಕಂಥ ತಮಗೆಲ್ಲರಿಗೂ ಧನ್ಯವಾದಗಳು. ಅಗೇನ್ ಗೈಸ್, ಇಫ್ ಯು ಆರ್ ವಿಸಿಟಿಂಗ್ ಅವರ್ ಚಾನಲ್ ಫಾರ್ ದ ಫಸ್ಟ್ ಟೈಮ್, ಕೈಂಡ್ಲಿ ಸಬ್ಸ್ಕ್ರೈಬ್. ಯಾಕಂದರೆ ಅದು ಒಂದು ಮೋಟಿವೇಶನ್ ದೊರೆಯುತ್ತೆ ನಮಗೆ, ಅಂದಾಗ ಮಾತ್ರ ನಾವು ಜಾಸ್ತಿ ವಿಡಿಯೋ ಮಾಡಲಿಕ್ಕೆ ಆಗ್ತದೆ. ಓಕೆಪ್ಪ, ನಮ್ಮ ಕಂಟೆಂಟ್ ವಿದ್ಯಾರ್ಥಿಗಳಿಗೆ ಇಷ್ಟ ಆಗ್ತಾ ಇದೆ, ಇದೇ ರೀತಿಯಾಗಿರ್ತಕ್ಕಂಥ ಕಂಟೆಂಟನ್ನು ಅಪ್ಲೋಡ್ ಮಾಡಬೇಕಂತ ನಮಗೆ ಬರುತ್ತೆ. ಕನ್ಸಿಡರಿಂಗ್ ದ್ಯಾಟ್, please do subscribe and also click on the bell icon. For now, thank you so much.